ನನ್ನ ಹುಟ್ಟುಹಬ್ಬದ ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರಿಗದ್ದೆಯ ವಿನಯ್ ಗುರೂಜಿಯವರು, ನಮ್ಮ ಸಾಲುಮರದ ತಿಮ್ಮಕ್ಕ ಅಂತಾರಾಷ್ಟ್ರೀಯ ಖ್ಯಾತಿಯ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಂಥ ಟಿ ಎ ನಾರಾಯಣಗೌಡರು, ಆರ್ ಅಶೋಕ್ ಸಾಹೇಬರು, ನಮ್ಮ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರುಗಳಾದಂಥ ಮನು ಬೆಳಗಾರ್ ಅವರು, ನಲ್ಲೂರು ಪ್ರಸಾದ್ ಅವರು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಕೃಷ್ಣಪ್ಪನವರು ಹಾಗೂ BBMP ಎಲ್ಲ ಸದಸ್ಯರುಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಹಾಗೂ ಇಲ್ಲೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಪ್ರೀತಿಯ ಬಂಧುಗಳು, ನಮ್ಮ ಹಿತೈಷಿಗಳು ಎಲ್ಲ ಪ್ರೀತಿಯಿಂದ ಬಂದು ನನಗೆ ಇಲ್ಲಿ ಶುಭ ಕೋರಿದ್ದಾರೆ. ಅವರಿಗೆಲ್ಲ ನಾನು ಚಿರಋಣಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲರಿಗೂ ಬಟ್ಟೆ ವಿತರಣೆ, BBMP ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಣೆ ಮತ್ತು ಪರಿಕರಣಗಳ ವಿತರಣೆ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಇದೇ ಥರ ಮಾಡ್ಕೊಂಡು ಹೋಗುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮದೇನು ರಾಜಕೀಯ ಇಲ್ಲ, ನಮ್ಮದು ರಾಜಕೀಯೇತರ ಸಂಘಟನೆ. ನಾವು ಎಲ್ಲ ಪಾರ್ಟಿಯಲ್ಲೂ ನಮ್ಮ ಸ್ನೇಹಿತರಿದ್ದಾರೆ. ನಮ್ಮದೇನು ಒಂದು ಪಾರ್ಟಿಲೇನಿಲ್ಲ, ನಾವೆಲ್ಲ ಪಾರ್ಟಿ ಸ್ನೇಹಿತರಿದ್ದಾರೆ. ಇವತ್ತು ನೀವೇ ನೋಡಿರ್ಬೋದು, ಕಬಡ್ಡಿ ಬಾಬು ಅವರು ಇರ್ಬೋದು, ಪ್ರತಿಯೊಬ್ಬರು ಎಲ್ ಶ್ರೀನಿವಾಸ್ ಅವರು ಬಂದಿದ್ದರು, ಆಂಜನಪ್ಪ ಅವರು, ನಮ್ಮ ಪಾರ್ಕ್ ಸೂರ್ಯ ಅವರು, ನಮ್ಮ BBMP ಹನುಮಂತಯ್ಯ ಅವರು, ನಮ್ಮ ರಮೇಶ್ ರಾಜು ಅವರು, ನಮ್ಮ ಎಲ್ಲ ಸ್ನೇಹಿತರು, ತಿಮ್ಮೇಗೌಡರು, ಶ್ರೀನಗರದಿಂದ ತಿಮ್ಮೇಗೌಡರು, RR ನಗರ ರಾಮಚಂದ್ರ ಅವರು ಎಲ್ಲ ಬಂದಿದ್ದರು. ನಮ್ಮ ಸೂರಿನಹಳ್ಳಿ ಜಯರಾಮಣ್ಣರು ಸೇರಿಸಿ ಎಲ್ಲ ಪಕ್ಷಾತೀತವಾಗಿ ದಳ, ಕಾಂಗ್ರೆಸ್, BJP ಎನ್ನದೇ ಎಲ್ಲ ಇಲ್ಲಿ ಬಂದು ನನಗೆ ಶುಭ ಕೋರಿದ್ದಾರೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ಸತೀಶ್ ಗೌಡರು ಸರಳ ಜೀವಿ, ಸ್ನೇಹಜೀವಿ, ಹೃದಯವಂತರು. ಅವರು ಬರ್ತ್ಡೇ ಪ್ರಯುಕ್ತ ಪ್ರತಿಯೊಬ್ಬ ಕಾರ್ಮಿಕರಿಗೆ ಒಂದು 500 ಸೀರೆ ಮತ್ತು ಅನಾಥ ಮಕ್ಕಳಿಗೆ ಎಲ್ಲರಿಗೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ತಾಯಿ ದೇವರು ಎಲ್ಲ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು. ನಮ್ಮ ಪ್ರೀತಿ ಅಣ್ಣ ಶ್ರೀಯುತ ಸತೀಶ್ ಗೌಡರಿಗೆ ತಾಯಿ ಬನಶಂಕಮ್ಮ ಆಯುಸ್ಸು ಆರೋಗ್ಯ ಕೊಟ್ಟು 100 ಕಾಲ ಆರೋಗ್ಯ ಕೊಟ್ಟು ಕಾಪಾಡಲಿ. ಇಂದು ಅವರು ಜನ್ಮದಿನ, 45ನೇ ವರ್ಷದ ಜನ್ಮ. 45. ಸೊ ಈ ಜನ್ಮದಿನ ಪ್ರಯುಕ್ತ ಅದ್ದೂರಿಯಾದ ಕಾರ್ಯಕ್ರಮ ಹಮ್ಮಿಕೊಂಡು ಬಡ ಮಕ್ಕಳಿಗೆ ಒಂದು ಸ್ವಲ್ಪ ಬಟ್ಟೆ ವಿತರಣೆ, ಆಮೇಲೆ BBMP ಪೌರ ಕಾರ್ಯಕ್ರಮಕ್ಕೆ ಬಟ್ಟೆ ವಿತರಣೆ ಹಾಗೂ ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಬ್ಯಾಂಡ್ ಸೆಟ್ಟು ವಿತರಣೆ ಎಲ್ಲ ಮಾಡಿದ್ದಾರೆ. ಆಮೇಲೆ ಎಲ್ಲ ಗಣ್ಯರುಗಳು ಮತ್ತು MLA ಸಾಹೇಬರುಗಳು, ಆಮೇಲೆ ಆರ್ ಅಶೋಕ್ ಅವರು ಎಲ್ಲ ಬಂದು ಅವ್ರಿಗೆ ಬರ್ತಾರೆ ವಿಶೇಷನ ಹೇಳಿದ್ದಾರೆ. ಸೊ ನಮ್ಮ ಸತೀಶನಿಗೆ ಇನ್ನೂ ಹೋರಾಟಗಳು ದೊಡ್ಡ ಮಟ್ಟಿಗೆ ಮಾಡಲಿ, ಹಾಗೆ ಅವ್ರ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ನಾನು ಅರುಣ್ ದೇವಂಗ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಸಂಘಟನಾ ಕಾರ್ಯ. ಇವತ್ತಿನ ದಿವಸ ಅವತ್ತಿಂದ ಸ್ನೇಹ ಭಾಗ ಹೊಂದಿದ್ದಾರೆ ಈ ಭಾಗದಲ್ಲಿ. ಪ್ರತಿ ವರ್ಷವೂ ಇದೇ ಥರ ಬಂದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅಪಾರ ಬಾಂಧವ್ಯವನ್ನು ಹೊಂದಿದ್ದಾರೆ ಅವರು. ಅದರಿಂದ ಅವರೆಲ್ಲ ಸ್ನೇಹ ಬಾಂಧವ್ಯಗಳಲ್ಲಿ ಎಲ್ಲರ ಹತ್ರನೂ ಸ್ನೇಹಜೀವಿಯಾಗಿ ಇದ್ದಾರೆ. ನಾರಾಯಣಗೌಡರ ಗರಡಿಯಲ್ಲಿ ಬೆಳೆದು ಇವಾಗ ಮುಂದಿನ ರಾಜಕಾರಣ ಏನಿದೆ ಅಂತ ಅವ್ರನ್ನ ಮುಂದೆ ಕಾಲ್ಗುಣ ಏನಿದೆ ಅಂದ್ಬಿಟ್ಟು ಅವರು ನಾರಾಯಣಗೌಡರು ತಿಳಿಸಿದ ಮೇಲೆ ಮುಂದೆ ಕಾಲಿಡ್ತಾರೆ. ಅಲ್ಲಿವರೆಗೂ ಎಲ್ಲ ರಾಜಕಾರಣಿಗಳ ಜೊತೆನೂ ಚೆನ್ನಾಗಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದು ಮಾಡ್ಕೊಂಬರ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಇನ್ನೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಅರುಣ್ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಸತೀಶ್ ಅಣ್ಣವ್ರದ್ದು ಹುಟ್ಟುಹಬ್ಬನ ಭರ್ಜರಿಯಾಗಿ ಮಾಡಬೇಕು. ಪಕ್ಷಾತೀತವಾಗಿ ಇವತ್ತು ಹುಟ್ಟುಹಬ್ಬ ಆಗಿರೋದು. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟು ಇನ್ನೇನು ಶೀಘ್ರದಲ್ಲೇ ಬರುತ್ತೆ ಅನ್ನೋ ಒಂದು ಸಂಭವ ಇದ್ದರೂ ಏನು ಮಾಡೋಕ್ಕಾಗಲ್ಲ. ಅಣ್ಣನ ಹುಟ್ಟುಹಬ್ಬ ಇವತ್ತಿತ್ತು. ಸಾಕಷ್ಟು ಜನ ಸಾಹಿತಿಗಳು, ಮೇಯ್ನ್ ಏನು ಅಂದರೆ ನಡೆದಾಡುವ ದೇವತೆ ಸಾಲುಮರದ ತಿಮ್ಮಕ್ಕನವರ ಉಪಸ್ಥಿತಿಯಲ್ಲಿ ಆ ತಾಯಿಯ ಆಶೀರ್ವಾದದೊಂದಿಗೆ ಸ್ನೇಹಜೀವಿ, ನಮ್ಮೆಲ್ಲರ ಪಾಲಿನ ಮಿತ್ರ ಅಣ್ಣ, ಜೊತೆಗೆ ಸಾಕಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳಲ್ಲಿ ತನ್ನದೇ ಆದ ಒಂದು ಜೀವನವನ್ನು ಮುಡುಪಾಗಿಟ್ಟಂಥವರು ಸಾಹಿತಿಗಳು ಈ ನಮ್ಮ BH ಸತೀಶ್ ಗೌಡರು. ಅವರ ಜನ್ಮದಿನ ಇವತ್ತು. ನಾವೆಲ್ಲರೂ ಅವರು ಸ್ನೇಹಿತರಾಗಿದ್ದು ಭಗವಂತನ ದಯಿಂದ ನಾವು ಮಾಡಿದ ಪುಣ್ಯ ಅಂತ ಕೇಳ್ಕೊತೀನಿ. ಅಷ್ಟು ಸಂಖ್ಯೆಯಲ್ಲಿ ಚಲನಚಿತ್ರ ಕಲಾವಿದರಿಗೆ ಇವತ್ತು ಪ್ರೋತ್ಸಾಹ ನೀಡುವ ಸಲುವಾಗಿ ಅವರಿಗೆ ಗೌರವವನ್ನು ಅರ್ಪಿಸಿದ್ದಾರೆ. ಜೊತೆಗೆ ಈ ಭಾಗದ ಸರ್ಕಾರಿ ಶಾಲೆಗೆ ತನ್ನದೇ ಆದ ಕೊಡುಗೆಯನ್ನು ಬ್ಯಾಂಡ್ ಸೆಟ್ ನೀಡೋದ್ರ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿನಯ್ ಗುರೂಜಿ ಅವರು ಬಂದಿದ್ದರು. ಅವರಿಗೆ ಸುಸಜ್ಜಿತವಾದ ಒಂದು ತಿಂಡಿ ವ್ಯವಸ್ಥೆ ಇತ್ತು. ಜೊತೆಗೆ ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಒಂದು ಸಮವಸ್ತ್ರವನ್ನು ನೀಡುವುದ್ರ ಮುಖಾಂತರ ಅವ್ರಿಗೂ ಸಹ ಗೌರವವನ್ನು ಸಲ್ಲಿಸಿದ್ದಾರೆ. ವಯೋವೃದ್ಧರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಇವತ್ತು ವೈದ್ಯಕೀಯ ಶಿಬಿರವನ್ನು ಉಚಿತವಾಗಿ ನಡೆಸ್ಕೊಡ್ತಾ ಇದ್ದೀವಿ.